ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ 700ರಿಂದ 800 ಅಡಿ ಆಳಕ್ಕೆ ಇಳಿದಿದೆ. ಎಷ್ಟೋ ಬಡಾವಣೆಗಳಲ್ಲಿ 1000 ಅಡಿ ಆಳದವರೆಗೂ ಕೊಳವೆ ಬಾವಿ ಕೊರೆದರೂ ನೀರು ಬರುತ್ತಿಲ್ಲ. ಅಂತರ್ಜಲ ಮರುಪೂರಣ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಿನ ಐಐಎಂನಲ್ಲಿ ಸೌರ ವಿದ್ಯುತ್ ಸದ್ಬಳಕೆಯೊಂದಿಗೆ ಹಸಿರು ಕ್ರಾಂತಿ ಸದ್ದಿಲ್ಲದೆ ಸಾಗಿದೆ. ಈ ಕುರಿತು ಒಂದು ವರದಿ. ಬೆಂಗಳೂರು ನಗರದಲ್ಲಿ ಅಂತರ್ಜಲ ಮಟ್ಟ 700ರಿಂದ 800 ಅಡಿ ಆಳಕ್ಕೆ ಇಳಿದಿದೆ. ಎಷ್ಟೋ ಬಡಾವಣೆಗಳಲ್ಲಿ 1000 ಅಡಿ ಆಳದವರೆಗೆ ಕೊಳವೆ ಬಾವಿ ಕೊರೆಸಿದರೂ ನೀರು ಬರುವುದಿಲ್ಲ. ಹೀಗಾಗಿ ಅಂತರ್ಜಲ ಮರುಪೂರಣ ಅರ್ಥಾತ್ ಮಳೆ ನೀರು ಕೊಯ್ಲು ಇಂದಿನ ಅಗತ್ಯವಾಗಿದ್ದು, ಬೆಂಗಳೂರಿನ ಐಐಎಂನಲ್ಲಿ ಸೌರ ವಿದ್ಯುತ್ ಸದ್ಬಳಕೆಯೊಂದಿಗೆ ಹಸಿರು ಕ್ರಾಂತಿ ಸದ್ದಿಲ್ಲದೆ ಸಾಗಿದೆ. ಬೆಂಗಳೂರು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಭಾರತೀಯ ಆಡಳಿತ ನಿರ್ವಹಣಾ ಸಂಸ್ಥೆ ಅರ್ಥಾತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಸುಸ್ಥಿರ ಮೂಲಸೌಕರ್ಯ ಇಂದಿನ ಅಗತ್ಯ, ಮುಂದಿನ ದಿನಗಳಲ್ಲಿ ಅನಿವಾರ್ಯ ಎಂಬುದನ್ನು ಜಗತ್ತಿಗೆ ಸಾರುತ್ತಿದೆ. ಕೇವಲ ಸಂದೇಶಕ್ಕಷ್ಟೇ ಸೀಮಿತವಾಗದೆ ಅದನ್ನು ಅನುಷ್ಠಾನಕ್ಕೂ ತಂದಿದೆ. ಐಐಎಂ ಕಟ್ಟಡದ ಛಾವಣಿಯ ಮೇಲೆ ಬೀಳುವ ಮಳೆಯ ನೀರನ್ನು ಶುದ್ಧೀಕರಿಸಿ ತೊಟ್ಟಿಗಳಲ್ಲಿ ಸಂಗ್ರಹಿಸಿ ಪುನರ್ಬಳಕೆ ಮಾಡುವುದಷ್ಟೇ ಅಲ್ಲದೆ 77 ಕಡೆಗಳಲ್ಲಿ 30 ಅಡಿ ಬಾವಿ ತೋಡಿ ಮಳೆಯ ನೀರು ಭೂಮಿಯಲ್ಲಿ ಇಂಗುವ ವ್ಯವಸ್ಥೆಯನ್ನೂ ಮಾಡಿದೆ. ಇಂಗುಬಾವಿಗಳು ಅಂತ ಅಂದರೆ ಮಳೆ ನೀರನ್ನು ಡ್ರೈನ್ ಮೂಲಕ ತಗೊಂಡೋಗಿ ಒಂದು 30 ಅಡಿ ಬಾವಿ ತೋಡಿರ್ತೀವಿ. ಮಳೆ ನೀರು ಭೂಮಿಗೆ ಇದಾಗಿ ಜಲದ ಮಟ್ಟ ಇಂಪ್ರೂವ್ ಆಗುತ್ತೆ. ಬೋರ್ವೆಲ್ಗಳೆಲ್ಲ ನೀರು ಚೆನ್ನಾಗಿ ಬರುತ್ತೆ. ಅದರಿಂದ ನಾವು BWSSBಯಿಂದ ನೀರು ತಗೊಳ್ಳೋದನ್ನು ಇದೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಇದನ್ನು ಕಮ್ಮಿ ಮಾಡ್ಕೊಂಡಿದ್ದೀವಿ. ಇಂದು ಇಡೀ ಜಗತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯಂತಹ ಸವಾಲುಗಳನ್ನು ಎದುರಿಸುತ್ತಿರುವಾಗ ಹಸಿರು ಕಟ್ಟಡ ನಿರ್ಮಾಣ ಮತ್ತು ಇರುವ ಕಟ್ಟಡಗಳ ಹಸಿರೀಕರಣ ಅತ್ಯಗತ್ಯ ಹಾಗೂ ಅನಿವಾರ್ಯ ಎಂಬುದು ಐಐಎಂ ತಜ್ಞರ ಅಭಿಮತ. ಹೀಗಾಗಿಯೇ 100 ಎಕರೆ ಪ್ರದೇಶದಲ್ಲಿರುವ ಸಂಸ್ಥೆಯ ಆವರಣದಲ್ಲಿ 66 ಎಕರೆಯಷ್ಟು ಹಸಿರು ಹೊದಿಕೆಯ ಸಂರಕ್ಷಣೆ ಮಾಡಲಾಗಿದೆ. ಸಂಸ್ಥೆಯ ಆವರಣದಲ್ಲಿ 200ಕ್ಕೂ ಹೆಚ್ಚು ಪ್ರಭೇದದ 20,000 ಮರಗಳನ್ನು ಬೆಳೆಸಲಾಗಿದೆ. ಹಸಿರು ಹೊದಿಕೆಯ ಸಂರಕ್ಷಣೆಯ ಜೊತೆಗೆ ಸಂಸ್ಥೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಮತ್ತು ಒಣ ತ್ಯಾಜ್ಯವನ್ನು ವಿಂಗಡಿಸಿ 100ರಷ್ಟು ತ್ಯಾಜ್ಯದಿಂದ ಮಿಶ್ರ ಗೊಬ್ಬರ, ಜೈವಿಕ ಅನಿಲ ಉತ್ಪಾದನೆ ಮಾಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ಸಂಸ್ಥೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗಿದ್ದು, ಇದರಿಂದ ಉತ್ಪಾದಿಸಲಾಗುವ ವಿದ್ಯುತ್ತನ್ನು ದೈನಂದಿನ ಬಳಕೆಗೆ ಬಳಸಲಾಗುತ್ತಿದೆ. ಐಐಎಂನ ಮೂಲ ಸೌಕರ್ಯ ವಿಭಾಗದ ಮುಖ್ಯ ವ್ಯವಸ್ಥಾಪಕ ವಾಸುದೇವ್ 2017ರಿಂದಲೇ ತಮ್ಮ ಸಂಸ್ಥೆಯಲ್ಲಿ ಸೌರ ವಿದ್ಯುತ್ತನ್ನು ಅಳವಡಿಸಲಾಗಿದ್ದು, ವಾರ್ಷಿಕ 4,50,000 ಯೂನಿಟ್ ವಿದ್ಯುತ್ ಉತ್ಪಾದಿಸುತ್ತಿರುವುದಾಗಿ ಹೇಳುತ್ತಾರೆ. ನಮ್ಮಲ್ಲಿ ಸೋಲಾರ್ ರೂಫ್ಟಾಪ್ ಪ್ರಾಜೆಕ್ಟನ್ನು 2017ನೇ ಇಸ್ವಿಲಿ ಸ್ಟಾರ್ಟ್ ಮಾಡಿದ್ವಿ. 2017ನೇ ಇಸ್ವಿಲಿ 290 ಕಿಲೋವಾಟ್ ಹಾಕಿದ್ವಿ. ತದನಂತರ 2022ರಲ್ಲಿ ಇನ್ನೂ 60 ಕಿಲೋವಾಟ್ ಹಾಕಿದ್ವಿ. ಇದು ಒಂದು ತಿಂಗಳಿಗೆ ನಮಗೆ 10ರಿಂದ 12% ನಮಗೆ ಪವರ್ ಬೇಕಾಗುವಷ್ಟು ಜನ್ರೇಟ್ ಆಗುತ್ತೆ. ವಾರ್ಷಿಕವಾಗಿ ತೊಗೊಂಡ್ರೆ ಒಂದು 4,50,000 ಯೂನಿಟ್ ಇದರಿಂದ ಜನ್ರೇಟ್ ಆಗ್ತಾಯಿದೆ. ಅಂದರೆ ಎರಡನೇ ಅಡ್ವಾಂಟೇಜ್ ಏನಂದರೆ ನಮ್ಮ ಡಿಮ್ಯಾಂಡು ಮುಂಚೆ 1250 KVA ಇತ್ತು ಬೆಸ್ಕಾಮ್ ಡಿಮ್ಯಾಂಡು. ಈಗ ಅದು 1000 KVAಗೆ 250 KVA ಸರೆಂಡರ್ ಮಾಡಿದ್ದೀವಿ. ಸೊ ಅದರದ್ದೇ ನಮಗೆ ಒಂದು 80,000 ಮಂತ್ಲಿ ಬೆನಿಫಿಟ್ ಆಗ್ತಾಯಿದೆ. ನೀರು ಅತ್ಯಂತ ಅಮೂಲ್ಯವಾದದ್ದು ಎಂದು ಹೇಳುವ ಸಂಸ್ಥೆಯ ಆವರಣ ಅಭಿವೃದ್ಧಿಯ ಹಿರಿಯ ವ್ಯವಸ್ಥಾಪಕ ಶಿವಕುಮಾರ್ ಐಐಎಂನಲ್ಲಿ ಅಳವಡಿಸಿರುವ ಮಳೆ ನೀರು ಕೊಯ್ಲು ವ್ಯವಸ್ಥೆಯ ಬಗ್ಗೆ ವಿವರಿಸಿದ್ದು ಹೀಗೆ. ಅಂದರೆ ಮಳೆ ನೀರು ಮರುಪೂರಣೆ ಅಂತ ಹೇಳ್ತಾರೆ. ಇದು ಎಲ್ಲ ಬಿಲ್ಡಿಂಗ್ಸ್ ತಾರಸಿಯಿಂದ ಮಳೆ ನೀರನ್ನು ಪೈಪ್ಸಿಂದ ಕೆಳಗಡೆ ತೊಗೊಂಬಂದು ಡ್ರೈನ್ ಮೂಲಕ ತೊಗೊಂಬಂದು ಇಲ್ಲಿ ಫಿಲ್ಟ್ರೇಷನ್ ಮಾಡಿ, ಅಂದರೆ ಅದನ್ನು ಸಂಸ್ಕರಿಸ್ಬಿಟ್ಟು ಆ ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಬಿಲ್ಡಿಂಗ್ಸಿಗೆ ಮೇಲ್ಗಡೆ ಟ್ಯಾಂಕಿಗೆ ಪಂಪ್ ಮಾಡಿ ಅದನ್ನು ರಿಯೂಸ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಐಐಎಂಬಿ ಮಕ್ಕಳು ಶಿಕ್ಷಕರಿಗಾಗಿ ಕಾರ್ಯಾಗಾರಗಳನ್ನು ಸಹ ಆಯೋಜಿಸುತ್ತಿದೆ. ಪರಿಸರ ಜಾಗೃತಿ ಮತ್ತು ಸುಸ್ಥಿರ ಜೀವನವನ್ನು ಉತ್ತೇಜಿಸಲು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದ ನೆರವಿನಿಂದಲೇ ದೈನಂದಿನ ಅವಶ್ಯಕತೆಗೆ ಮೂಲಸೌಕರ್ಯಗಳನ್ನು ಪಡೆಯಬಹುದು.
We conduct various events and challenges in order to spread more awareness among students at IIM Bangalore with regards to sustainability. We have conducted a book collection drive. Last year, we were able to collect and reuse about 1,000 books at IIM Bangalore campus. The idea of this Environment and Sustainability Club is to spread awareness among students. Just like the Sustainability Task Force spreads out awareness among teachers, the ENS Club at IIM Bangalore spreads awareness among students.